ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಹತಾಶೆನೂ ಇಲ್ಲ, ನಿರಾಶೆನೂ ಇಲ್ಲ. ಕಲಬುರಗಿಯಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ.ಆರ್. ಪಾಟೀಲ್ ಕೊಟ್ಟಿರುವ ಹೇಳಿಕೆ ಇದು. ಪ್ರತಿ ಶಾಸಕನಿಗೂ ಮಂತ್ರಿಗಿರಿ ಅನ್ನೋದು ಮೂಲಭೂತ ಹಕ್ಕೇನೂ ಅಲ್ಲ ಅಂತ ಇದೇ ಸಂದರ್ಭದಲ್ಲಿ ಬಿ.ಆರ್. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿ.ಆರ್. ಪಾಟೀಲ್ ಮೊದಲಿಗೆ ದೊಡ್ಡ ಮಟ್ಟದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮುಂದೆ ಅವಕಾಶ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾಗಿ ನಾನು ಯಾವುದೇ ನಿಗಮ ಮಂಡಳಿಗೂ ಕೂಡ ಆಸೆ ಪಟ್ಟವನ್ ಅಲ್ಲ. ಇನ್ನೊಂದು ಕಡೆಯಲ್ಲಿ ಇನ್ಮುಂದೆ ಯಾವುದೇ ನಿಗಮ ಮಂಡಳಿ ಸ್ಥಾನವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಸಚಿವ ಸ್ಥಾನ ಸಿಗುತ್ತೆ ಅಂತ ನಂಬಿಕೆ ಇಟ್ಟಿದ್ದೆ, ಅದು ಕೂಡ ಸಿಗಲಿಲ್ಲ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸುತ್ತೇವೆ ಅನ್ನೋದು ಸುಳ್ಳು. ಕಲಬುರಗಿಯಲ್ಲಿ ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಇದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನಾನು ಜನ ನನಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನ್ನ ಪ್ರಭುಗಳವರು, ಮಾಲೀಕರವರು, ಅವ್ರು ಸೇವೆ ಮಾಡೋದಕ್ಕೆ ಅವಕಾಶ ಇದೆ. ಇನ್ನೂ 1.5-2 ವರ್ಷದಲ್ಲಿ ಏನು ಸಾಧ್ಯತೆ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದು ಡಿ.ಕೆ. ಶಿವಕುಮಾರ್ ಅವರು ಯಾವತ್ತು ಮುಖ್ಯಮಂತ್ರಿ ಆದರು ಅವತ್ತೇ ಸಾಯಂಕಾಲ 7 ಗಂಟೆಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕಳಿಸ್ತೀನಿ, ನೈತಿಕ ರಾಜೀನಾಮೆ. ಸರಿ, KKDB ಏನಾದರೂ ಕೊಟ್ಟು ತಾವು ಎಕ್ಸೆಪ್ಟ್ ಮಾಡ್ತೀರಾ? ಹೇಳೋದಲ್ಲ ನೋಡಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನಾನು ಜನ ನನಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾನು